ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ರು ಅಲ್ಲಿ ವೇದಿಕೆಯಲ್ಲಿ, ಸರಿಯಾ? ಬಿಜೆಪಿ ಅವರು ಇರಲಿಲ್ಲ, ಜನತಾ ದಳದವರು ಇರಲಿಲ್ಲ, SDP ಅವರನ್ನು ಕರೀಲಿಲ್ಲ. ಅವರ ಭಾಷಣ ನೋಡಿದ್ರೆ ಅದು ಪೂರ್ತಿ ರಾಜಕೀಯ ಭಾಷಣವೇ. ಅದರಲ್ಲಿ ಏನಾದ್ರೂ ಧಾರ್ಮಿಕತೆ ಮತ್ತೊಂದಿದ್ರೆ ಹೌದು, ಇದನ್ನು ರಾಜಕೀಯ ಅಲ್ಲ ಅಂತ ಹೇಗೆ ಹೇಳುವಂಥದ್ದು ನಾವು? ಬಿಜೆಪಿ ಪ್ರಮುಖರು ನಿನ್ನೆ ಬಿಜೆಪಿ ಸೀಟ್ಗಳಲ್ಲೇ ಆಸೀನರಾಗಿದ್ದಾರೆ. ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ನನಗೆ ಕೇಳುವಂಥದ್ದು. ಯಾರನ್ನು ಗೆಸ್ಟ್ ಕರೆದಿದ್ದಾರೆ? ಸಂಜೀವ್ ಮಠ ಅಂದ್ರನ್ನು ಗೆಸ್ಟ್ ಕರೆದಿದ್ದಾರ? ದಯಾನಂದ್ರನ್ನು ಅಲ್ಲಿ ಕರೆದಿದ್ದಾರ? ಶಿವಕುಮಾರ್ ಅನ್ನು ಕರೆದಿದ್ದಾರ? ಅಲ್ಲ, ಭಾಗೀರಥಿ ಮುರಳಿಯನ್ನು ಕರೆದಿದ್ದಾರ? ಅಲ್ಲ, ಕರಿಬೇಕಲ್ಲ ಮಾರೆ. ನಾವು ಕರೆದ್ರೆ ನಾವು ಅದು ರಾಜಕೀಯ ರಹಿತ ಅಂತ ಹೇಳ್ಬೋದಿತ್ತು. ಸಂಜೀವ್ ಮಠ ಅಂದ್ರನ್ನು ಕರೆದಿದ್ರೆ ನಾನು ಹೇಳ್ತಿದ್ದೆ ರಾಜಕೀಯ ರಹಿತ, ನನ್ನನ್ನು ಕರೆದಿದ್ರು ಅಂತ ಹೇಳ್ಬೋದು. ಮಾಡಿಲ್ಲ, ಸೀಮಿತ ಆಮಂತ್ರಣವನ್ನು ಮಾಡಿದ್ದಾರೆ. ಉಳಿದವರಿಗೆಲ್ಲ ನಾವು ಪತ್ರಿಕೆಯ ಮೂಲಕ ಹೇಳಿದ್ದೆ ಆಮಂತ್ರಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಹಾಗಾದ್ರೆ ಎಲ್ಲ ಇದು ವಾರ್ತೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಬಾಕಿಯನ್ನು ನೋಡಿ ಜನ ಬಂದದ್ದು. ಹಾಗಾದ್ರೆ ಇಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಹಾಗೆ ಬಂದದ್ದು. ಹೇಳುವಂಥದ್ದು ಮಾತು ಮಾತಿಗೆ ರಾಜ್ಯಕ್ಕೆ ಇಲ್ಲ ಅಂತ ಹೇಳೋರು ಇನ್ನೇ ಅವರು ಪ್ರಾಸ್ತಾವಿಕ ಭಾಷಣ ಮಾಡುವಂಥದ್ದನ್ನ ಗಮನಿಸಿದಾಗ ಅವರೊಬ್ರು ನಮ್ಮ ಶಾಸಕರು ಅನ್ನುವ ಮಟ್ಟಕ್ಕೆ ನಮ್ಗೆ ಒಂದು ನಾಚಿಕೆ ಆಗ್ತಾರೆ. ನಾನು ಸಿದ್ದರಾಮಯ್ಯರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಒಂದಷ್ಟು ಬಿಜೆಪಿ ಅವರಿಗೆ ಕಮ್ಮಿ ಕೊಡಿ, ಕಾಂಗ್ರೆಸ್ನವರಿಗೆ ಜಾಸ್ತಿ ಕೊಡಿ ಅಂತ ಸಿದ್ದರಾಮಯ್ಯರಿಗೆ ನಾನು ಉಲ್ಲೇಖ ಮಾಡುವಾಗ, ಸಿದ್ದರಾಮಯ್ಯ ಅವರು ಆ ರೀತಿಯವರೆಲ್ಲ, ಇಡೀ ಜನರಿಗೋಸ್ಕರ ಮುಖ್ಯಮಂತ್ರಿಗಳಾದವರು, ಅವರು ಇಡೀ ಜನರನ್ನು ಒಂದೇ ಸಮಾನವಾಗಿ ನೋಡುವವರು ಅನ್ನೋ ರೀತಿಯಲ್ಲಿ ಇವರು ಮಾತಾಡಿಸುವುದು ಅಂತ ಹೇಳಿದ್ರೆ ಅದು ನಾಚಿಕೆ ಅಲ್ವಾ ಅಂತ ನಾನು ಕೇಳುವಂಥದ್ದು. ಬಿಜೆಪಿ ಅವರಿಗೆ ಸ್ವಲ್ಪ ಕಡಿಮೆ ಕೊಡಿ, ನಮ್ಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ರೀತಿ ಅವ್ರು ಕೇಳಿದ್ರಂತೆ. ಅದೆಲ್ಲ ಒಂದು ಉಲ್ಲೇಖ. ಯಾವುದೋ ಒಂದು ಟ್ರಸ್ಟಿನ ಸಭೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ವಸ್ತ್ರ ದಾನ ಮಾಡುವಂಥದ್ದು, ಪಾತ್ರೆ ಕೊಡುವಂಥದ್ದು, ಗ್ಲಾಸ್ ಕೊಡುವಂಥದ್ದು, ಚಮಚ ಕೊಡುವಂಥದ್ದು, ಇದೆಲ್ಲ ಮಾಡ್ಲಿ. ಉಳ್ಳವರು ಶಿವಾಲಯ ಕಟ್ಟುವರೆ ಅಂತ ಹೇಳಿದ್ದಾರೆ. ಹಾಗೆ ಉಳ್ಳವರು ದಾನ ಮಾಡ್ತಾರೆ. ಹಾಗೆ ಮಾಡ್ಬೇಕಿದ್ರೆ, ದಾನ ಮಾಡ್ಬೇಕಿದ್ರೆ ಇಲ್ಲಿ ರಾಜಕೀಯ ಯಾಕೆ ಬರಬೇಕು? ಮೋದಿ ಯಾಕೆ ಬರಬೇಕು? ಇನ್ನೊಬ್ಬ ಬಿಜೆಪಿ ಯಾಕೆ ವಿಚಾರ ಬರಬೇಕು ಅಂತ ನಾನು ಹೇಳುವಂಥದ್ದು. ಸರಿಯಾ? ದಾನ ಮಾಡೋದಿದ್ರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ. ಸರಿಯಾ? ಅದನ್ನು ದಾನ ಅಂತ ಹೇಳ್ತಾರೆ. ಅಲ್ಲ, ಹಿರಿಯರು, ನನಗೆ ಗೊತ್ತಿಲ್ಲ, ಹಿರಿಯರು ಹೇಳ್ತಾ ಇದ್ರು. ಇದು ದಾನ ಕೊಡ್ಬೇಕಿದ್ರೆ ಕೇಂದ್ರದಿಂದ ಹಿಡಿದು ಇಲ್ಲಿ ಪುತ್ತೂರಿನ ತನಕ ರಾಜಕೀಯ ಯಾಕೆ ಮಾತಾಡ್ಬೇಕು ಅಂತ ಇರುವಂಥದ್ದು. ಪ್ರೋಗ್ರಾಮ್ ಆಗ್ಬೋದು, ಅಮಿತ್ ಶಾ ರಾಜಕೀಯ ಮಾತಾಡಿದ್ರು ನೋಡಿ. ಕ್ಯಾಂಪ್ಕೋದ ಅವರು 50ನೇ ವರ್ಷದ ಸಹಕಾರಿ ಕಾರ್ಯಕ್ರಮಕ್ಕೆ ಬಂದರು. ಅವರು ಸರ್ಕಾರದ ಯೋಜನೆಗಳನ್ನ ಆಗ ಹೇಳಿದ್ರು. ನಾನು ಶಾಸಕನಾಗಿದ್ದೆ. ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದ್ದರು, ಮಂತ್ರಿಗಳು ಇದ್ದರು. ಅದೊಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ದಾನ ಮಾಡುವಂತ ಕಾರ್ಯಕ್ರಮ ಅಲ್ಲ, ವಸ್ತ್ರದಾನದ್ದು ಕಾರ್ಯಕ್ರಮ ಅಲ್ಲ. ಅರ್ಥ ಆಯ್ತಾ? ಚುನಾವಣೆಗೆ 2 ತಿಂಗಳ ಮುಂಚೆ ನಮ್ದು ಚುನಾವಣಾ ಪೂರ್ವ ಸಿದ್ಧತೆ ಅಲ್ಲಿಂದ ಆಗ್ತಾ ಇತ್ತು. ಸರಿಯಾ? ಇನ್ನೂ ಚುನಾವಣೆಗೆ ಇಲ್ಲಿ 2.5 ವರ್ಷ ಉಂಟು ಕರ್ನಾಟಕದಲ್ಲಿ. 2.5 ವರ್ಷ ಇರುವಾಗ ಈಗ ಇದು ಅವಶ್ಯಕತೆ ಉಂಟಾ ಅಂತ ನಾವು ಹೇಳುವಂಥದ್ದು. ಸರಿಯಾ? ಪೊಲೀಸ್ ಇಲಾಖೆ ಕೂಡ ಅವರು 25,000 ಜನ ಮತ್ತೆ 12,000 ಚೇರ್ ಹಾಕಿದ್ರು, ಮಾಹಿತಿ ಅವರೇ ಕೊಟ್ಟರು. ಪೊಲೀಸ್ ವೈಫಲ್ಯ ಕೂಡ 100ಕ್ಕೆ 100 ನೋಡಿ. ನಮಗೆ ಪೊಲೀಸರು ಯಾವ ಚಾಯರ ಸಂಖ್ಯೆ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಚಾಯರ ಹಾಕಿದವರಲ್ಲಿ ನಮಗೆ ಅವರು ಚಾಯರ ಹಾಕಿದವರು ನಮಗೆ ಕೊಟ್ಟಂತ ಸಂಖ್ಯೆ. ಅರ್ಥ ಆಯ್ತಾ? ಸರಿ ಉಂಟು. ಅಲ್ಲ, 1 ಲಕ್ಷ ಹಾಗಾದ್ರೆ ಎಲ್ಲಿಂದ ಬಂತು ಅಂತೇಳಿ ಆಗ ಇವರು ಗಮನಿಸ್ಬೇಕಿತ್ತಲ್ಲ ಲೋಕೇಶ್ವರೇ. 12,000 ಚಾಯರ್ ಹಾಕಿ 1 ಲಕ್ಷ ಬರ್ತಾರೆ ಅಂತ ಆದ್ರೆ ಪೊಲೀಸ್ ವೈಫಲ್ಯ ಅಂತ ಹೇಳೋದಕ್ಕೆ ಪೂರಕವಾಗಿ ಮತ್ತೆ ನೋಡಿ, ಈಗ ಇವತ್ತು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ಸಿಗರು ಅವರಿಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂತದ್ದು ಕಾಣ್ತಾ ಉಂಟು. ನಮ್ಮದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗುವುದಾದ್ರೆ ತಕ್ಷಣ 10 ಗಂಟೆಗೆ ಬಂದ ಏನೆಲ್ಲ ಅವರದ್ದು ಕಾನೂನು ರೀತಿಯಲ್ಲಿ ಮಾಡ್ಬೇಕಾ ಅದನ್ನು ಮಾಡುವಂತದ್ದು. ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೇವೆ, ಕಾನೂನಲ್ಲಿ ನಾವೇನು ತೊಂದರೆ ಮಾಡಲ್ಲ. ನೋಡಿ, ಇದೊಂದು ಸ್ಟೇಟ್ ಇಶ್ಯೂ. ಒಬ್ಬ ಮುಖ್ಯಮಂತ್ರಿ ಬಂದು ಇಲ್ಲಿ ನೂಕುನುಗ್ಗಲಾಗಿ 13 ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ, ಗೃಹ ಇಲಾಖೆಯ ವೈಫಲ್ಯ, ಜಿಲ್ಲಾಡಳಿತದ ವೈಫಲ್ಯ. ಎಲ್ಲರೂ ಬಿಜೆಪಿಯ ಹೊರತಾಗಿ ಪರ್ಯಾಯ ಶಕ್ತಿಯನ್ನು ಉದಯ ಮಾಡ್ಲಿಕ್ಕೆ ಒಂದು ಭಾಗದಲ್ಲಿ ಕೇಳಿ ಬರ್ತಾ ಇದೆ.
ಪರ್ಯಾಯ ಶಕ್ತಿ ಮಾಡ್ತದೆ. ಆದ್ರೆ ಬಿಜೆಪಿಯಿಂದ ಕಠಿಣ ಕ್ರಮ ಆಗ್ಲಿಲ್ಲ ಅಂತ ಹೇಳೋದು. ಸಹಕಾರಿ ಸಂಘದಲ್ಲಿ ಇರುವಂತಹ ವ್ಯವಹಾರದ ವಿಷಯದಲ್ಲಿ ಬಿಜೆಪಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ. ನಮ್ಮ ಗಮನಕ್ಕೆ ಬರಲಿಲ್ಲ ಸ್ವಾಮಿ. ನಮ್ಮ ಗಮನಕ್ಕೆ ಬಂದಾಗ ಆದ್ರೆ ತಾವು ಕೂಡ ಆಯ್ತು. ಹೋಗಿ ಅಲ್ಲಿ ಅವರನ್ನ ರಾಜೀನಾಮೆ ಕೇಳಿದಿರಿ, ಬಟ್ ನಿಮ್ಮ ಮಾತನ್ನು ಕೂಡ ಅವ್ರಿಗೆ ಒಪ್ತಾ ಇಲ್ಲ ಅಂತ ಹೇಳೋದು. ದಯಾನಂದ ಶೆಟ್ಟಿ ವಿಜಯಮಾರ್ ಅವರು ಕೂಡ ಇಲ್ಲಿ ಕರೆಸಿ ಏನು ಮೀಟಿಂಗ್ ಗಳನ್ನ ಮಾಡಿದ್ದಾರೆ, ಬಟ್ ಅದು ಏನು ಆಗ್ಲಿಲ್ಲ, ಅವರು ಕೊಡುದಿಲ್ಲ ಅಂತ ಹೇಳಿ ಕೂತಿದ್ದಾರೆ ಹೇಳೋದು ಕೇಳಿ ಬರ್ತೈತೆ. ಅದ್ರ ಬಗ್ಗೆ ಈಗ ಅದಕ್ಕೆ ಬೇಕಾಗಿ ಪರ್ಯಾಯ ಒಂದು ಶಕ್ತಿಯನ್ನು ಉದಯ ಮಾಡ್ತೀವಿ ಅಂತ ಹೇಳಿ ಕೂತಿದ್ದಾರೆ ಅಂತ. ರಾಜಕೀಯದಲ್ಲಿ ಎಲ್ಲರಿಗೂ ನೋಡಿ, ಅವರ ಅದು ರೀತಿಯಲ್ಲಿ ಮಾತಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇರ್ತದೆ. ಸಹಕಾರಿ ಕ್ಷೇತ್ರವನ್ನು ಗಮನಿಸಲಿಕ್ಕೆ ಸಹಕಾರ ಭಾರತಿ ಇದೆ. ನಮ್ಮಲ್ಲಿ ಬಿಜೆಪಿ ಅವರಿಗೆ ಬೆಂಬಲ ಕೊಡ್ತೇವೆ. ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ. ನಾವು ಅದನ್ನು ಮುಗಿಸಿಕೊಳ್ಳುವಂತ, ಅಲ್ಲೇ ಜೀರ್ಣಿಸಿಕೊಳ್ಳುವಂತ ಕೆಲಸವನ್ನು ನಮ್ಮವರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಅದು ಎಲ್ಲೋ ಒಂದು ಅಕ್ರಮವನ್ನ ಜೀರ್ಣಿಸಿಕೊಂಡಾಗ ಆಗೋದಿಲ್ವಾ ಅಂತ. ಇಲಾಖೆ ಅಲ್ಲ. ಬಹುಕೋಟಿಯನ್ನ ಸಾಲವಾಗಿ ನೀಡಿ ನೋಡಿ, ಅಲ್ಲ ಅದರ ಬಗ್ಗೆ ಇಲಾಖೆ ಸಂಬಂಧಪಟ್ಟಂತ ಇಲಾಖೆ, ಮಾಹಿತಿ ಈಗಾಗಲೇ ಮಾತಾಡ್ತಾರೆ. ಸಂಬಂಧಪಟ್ಟಂತ ಜಿಲ್ಲಾ ಕೇಂದ್ರ ಬ್ಯಾಂಕ್ ತನಿಖೆಯನ್ನು ಮಾಡ್ತಾ ಇದೆ. ತನಿಖೆಯ ವರದಿ ಬಂದ ಮೇಲೆ ಏನ್ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ನಾವು ಯೋಚನೆ ಮಾಡ್ತೇವೆ.